ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ಯಾಕೆ ಸೇರಿದ್ದೀವಿ, ನಮ್ಮಕ್ಕ ಬೆಳಗ್ಗೆನೇ ಅವಳು ಬಂದಿದ್ದಾಳೆ. ನಾನು 2 ಡೇಸ್ ಹಿಂದೆ ಬಂದಿದ್ದೀನಿ ಅಂತ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ. ಹಾಗಾಗಿ ಯಾಕೆ ಬಂದಿದ್ದೀವಿ ಏನು ಅಂತ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಚಿಕ್ಕಿ ಬಂದು ಇಷ್ಟು ನನಗೆ ತಲೆ ತಿಂತಿದ್ಲು ಅಂದರೆ ಬರೀ ಕಿರಿಕಿರಿ ಮಾಡ್ತಾಳೆ. ನಿಮ್ಗೇನಾದರೂ ಸೊಲ್ಯೂಷನ್ ಗೊತ್ತಿದ್ರೆ ಪ್ಲೀಸ್, ಯಾರ್ಯಾರು ಈ ಥರ ಮಕ್ಕಳೆಲ್ಲ ಕಿರಿಕಿರಿ ಮಾಡ್ತಾರೆ, ಅದು ಫಂಕ್ಷನ್ನು ಏನಾದ್ರೂ ಮನೇಲಿ ಜನ ಸೇರಿದರೆ ಇದೊಂದು ನನಗೆ ಭಾಳ ಕಿರಿಕಿರಿ ಅನಿಸೋ ವಿಷಯ ಅಂತಂದರೆ ಇದೆ. ಯಾಕಾದರೂ ಎಲ್ಲರೂ ಸೇರಿ ಏನಾರು ಮಾಡ್ತಿದ್ರೆ ಅಂತೂ ಭಾಳ ಇದು ಮಾಡ್ತಾಳೆ, ಕಿರಿಕಿರಿ ಮಾಡೋದು, ಸರಿಯಾಗಿ ತಿನ್ನೋದೇ ಇಲ್ಲ ಅವಳು. ಹಾಗಾಗ್ಬಿಟ್ಟಿದೆ ನನ್ನ ಕತೆ. ಬೆಳಗ್ಗೆನೇ ಈ ಥರ ನನ್ನೊಂದು ಫಜೀತಿ ನಡೀತಾ ಇತ್ತು. ಬೇಗನೆ ಸ್ನಾನ ಮಾಡಿ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ವಿ. ಅಡುಗೆ ಮಾಡೋಕ್ಕೆ ಅಂತ ಒಬ್ಬರು ಆಂಟಿ ಬಂದಿದ್ದರು, ಅವ್ರು ಅಡುಗೆ ಮಾಡ್ತಿದ್ರು. ನಾವು ಜಸ್ಟ್ ಅವರಿಗೆ ಬಜ್ಜಿ ಮಾಡೋದಕ್ಕೆ ಹಾಗೆ ಕೋಸಂಬರಿಗೆ ಹೆಲ್ಪ್ ಮಾಡಿದ್ವಿ ಅಷ್ಟೇ. ಎಲ್ಲ ಅವರೇ ಮಾಡಿದ್ರು. ಟಿಫಿನ್ನು ಕೂಡ ಅವರೇ ರೆಡಿ ಮಾಡಿಕೊಟ್ರು. ನಾವು ಹಾಗೆ ಮಾತಾಡ್ಕೋತ ನಮ್ಮ ಅಕ್ಕ ನಾವು ಏನು ಕೆಲಸ ಅಷ್ಟಿರಲ್ವಲ್ಲ, ಸ್ವಲ್ಪ ಅಷ್ಟು ಕಟ್ಟಿಂಗ್ ಮಾಡಿಕೊಟ್ಟು ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಕೂತಿದ್ವಿ. ಹಾಗೆ ಪಾತ್ರೆಗಳನ್ನ ಹುಡುಕ್ತಿದ್ವಿ, ಯಾವ ಪಾತ್ರೆಯಲ್ಲಿ ಹಾಕೋದು ಅಂತ. ಎಷ್ಟೇ ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ಪಾತ್ರೆ ಇದ್ರೂ ಯಾವುದರಲ್ಲಿ ಮಾಡೋದು, ಹಾಗೆ ಯಾವ ಪಾತ್ರೆಯಲ್ಲಿ ಹಾಕೋಣ, ಜಾಸ್ತಿ ಜನ ಬಂದರೆ ಅಂತ ಅದೊಂದು ತಲೆನೋವು ಆಗಿಬಿಡುತ್ತೆ. ಆಮೇಲೆ ಅಕ್ಕ ತಂಗಿ ಇದ್ದರೆ ಇದೊಂಥರ ಚೆನ್ನಾಗಿ ಅಲ್ವಾ, ಮಾತಾಡ್ಕೊಂಡು ಅಡುಗೆ ಮಾಡಿದ್ರೆ ಒಂಥರ ಯಾರಾದರೂ ಒಬ್ಬರ ಜೊತೆಯಲ್ಲಿ ಮಾತಾಡ್ಕೋತಿದ್ರೆ ಅಡುಗೆ ಮಾಡ್ದಂಗೆ ಅನ್ಸೋದಿಲ್ಲ, ಬೇಗ ಬೇಗ ಅಡುಗೆ ಮುಗಿದೋಗುತ್ತೆ. ನಮ್ಮ ಚಿಕ್ಕಿ ಪರೀಕ್ಷಿತ್ ಎಲ್ಲ ಹೊರಗಡೆ ಆಟ ಆಡ್ತಿದ್ರು. ಹಾಗೆ ನಮ್ಮ ತಂಗಿ ಮಕ್ಕಳು ಇದ್ರಲ್ಲ, ಅವರು ಎಲ್ಲ ಆಟ ಆಡ್ತಾಯಿದ್ರು. ನಾವು ಹಾಗೆ ಹೋಗೋದು ಬರೋದು, ಒಳಗೆ ನೋಡೋದು ಮಾಡ್ತಿದ್ವಿ. ಜಸ್ಟ್ ಅವಾಗ 10 o'clock ಆಗಿತ್ತು, 10:30 ಏನಾಗಿತ್ತು. ಎಲ್ಲದೂ ಟಿಫಿನ್ ಆಯಿತು. ನೋಡಿ ಪಾತ್ರೆ ಹುಡುಕ್ತಾಯಿದ್ವಿ, ಯಾವ ಪಾತ್ರೆ ಬೇಕು, ಒಂದು ದೊಡ್ಡ ಪಾತ್ರೆ ಎಲ್ಲ ಹುಡುಕ್ತಾಯಿದ್ವಿ. ಈ ವಿಡಿಯೋಸ್ನ ಎಲ್ಲರೂ ನೋಡ್ತಿರ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಹಾಗೆ ನೋಡಬೇಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಂದೆಲ್ಲ ಪೂಜೆ ರೆಡಿ ಆಯಿತು. ರೆಡಿ ಆದಮೇಲೆ ಬರೀ ವಿಭೂತಿ ಕುಂಕುಮ ಹಚ್ಚಿಬಿಡೋದು ಅಷ್ಟೇ ಬಾಕಿ ಇರೋದು. ಅಷ್ಟರಲ್ಲಿ ನಮ್ಮ ಮಮ್ಮಿ ಕೆಲಸ ಹೇಳ್ಬಿಟ್ಲು ಅಂತ ನಾನು ಕೆಲಸ ಮಾಡ್ತಿದ್ದೆ. ನಮ್ಮ ಅಕ್ಕಗೆ ನೀನೇ ಮಾಡಿಬಿಡು ಪೂಜೆನ, ಹೇಗಿದ್ರು ಸ್ಯಾರಿ ಉಟ್ಕೊಂಡಿದ್ಯಾ, ರೆಡಿಯಾಗಿದೆಯಾ ಅಂತ ಹೇಳಿದ್ಮೇಲೆ ಅವಳೇ ಮಾಡ್ತಾಳೆ. ನಾನು ಜಸ್ಟ್ ಈಗ ರೆಡಿಯಾಗಿ ಬಂದೆ. ಈಗ ಇವತ್ತು ನಮ್ಮ ಅಜ್ಜ ಅಜ್ಜಿಯ ಪುಣ್ಯತಿಥಿ. ಅಂದರೆ ಇಬ್ಬರದು ಬೇರೆ ಬೇರೆ ಡೇಟ್ ಇದೆ. ಸುಮ್ಮನೆ ಬೇರೆ ಬೇರೆ ಡೇಟ್ ಯಾಕೆ, ಒಂದೇ ಡೇಟಲ್ಲಿ ಇಬ್ಬರದು ಮಾಡೋಣ ಅಂತ. ಈಗ 3 years 4 years ಆಯಿತು, ಒಂದೇ ಡೇಟಲ್ಲಿ ಇಬ್ಬರದು ಕೂಡ ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತು ಇಬ್ಬರದು ಕೂಡ ಪುಣ್ಯತಿಥಿ ಅಂತ ಮಾಡ್ತಾ ಇರೋದು. ಈಗ ಉಡಿ ತುಂಬೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಉಡಿ ತುಂಬೋದನ್ನು ಮಾಡೋಣ ಅಂತ. ಯಾಕಂದರೆ ನಮ್ಮ ಅಜ್ಜಿದು ಮುತ್ತೈದೆ ಸಾವು ಅಂತಾರಲ್ಲ, ಆ ಥರ ಅವರು ಮುತ್ತೈದೆಯಾಗಿ ತೀರ್ಕೊಂಡಿದ್ದಾರೆ. ಅದಕ್ಕೆ ಉಡಿ ತುಂಬಿ ಮುತ್ತೈದೆಯರಿಗೆ ಮಾಡ್ತಿರೋದು. ನಮ್ಮ ಮಮ್ಮಿ ನನಗೆ ನಮ್ಮ ತಂಗಿಗೂ ಕುತ್ಕೊ ಅಂತ ಹೇಳಿದ್ಲು. ಮತ್ತು ಬೇಡ, ಓಡಾಡೋಕ್ಕೆ ಅವ್ರಿಗೆ ಊಟಕ್ಕೆ ಕೊಡೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ, ಒಬ್ರು ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿಗೂ ಹೋಗೋದು, ಅವ್ರಿಗೆ ನೀಡೋದು, ಕಾಲೆಲ್ಲ ನೋವು ಬರುತ್ತೆ ಅಂತೇಳಿ ನಾವೇ ಮಾಡ್ತಾಯಿದ್ದೀನಿ. ನಮ್ಮ ಚಿಕ್ಕಿ ನೋಡಿ ಇಲ್ಲೂ ಬಿಡ್ತಿಲ್ಲ ಅವಳು, ಮತ್ತೆ ಇಲ್ಲಿ ಬಂದು ಕಿರಿಕಿರಿ ಮಾಡ್ತಾಯಿದ್ಲು. ಅವಳು ಹೀಗೆ ಯಾವಾಗಲೂ ಸ್ವಲ್ಪ ಮಾಡ್ತಿರ್ತಾಳೆ. ಹಾಗೆ ಉಡಿ ತುಂಬೋದೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ನೋಡ್ರಿ ನಮ್ಮ ತಂಗಿ ಮಾಡ್ಬೇಕಂದ್ರೆ ಪಾಪು ನಿಂತ್ಕೊಂಡು ನಿಂತಿದ್ಲು. ಅವನು ಹಾಗೆ ಯಾರಾದರೂ ಬಂದರೆ ಈ ಥರಕ್ಕೆ ಮಕ್ಕಳು ಸ್ವಲ್ಪ ಹೆಚ್ಚಿಗೆ ಕಿರಿಕಿರಿ ಮಾಡ್ತಾರೆ. ಹಾಗೆ ಅರಿಶಿನ ಹಚ್ಚಿದ್ದಾಯಿತು. ಅರಿಶಿನ ಕುಂಕುಮ ಆಮೇಲೆ ಕೈಗೆಲ್ಲ ಅರಿಶಿನ ಹಚ್ಚಿದ್ವಿ. ಈಗ ಬೇಗ ಬೇಗ ಉಡಿ ತುಂಬಿಬಿಟ್ಟು ಈಗ ಒಗಟನ್ನು ಹೇಳ್ತಾರೆ. ಒಡಪು ಅಂತಾರಲ್ಲ, ನಮ್ಮ ಸೈಡೆಲ್ಲ ಒಡಪು ಅಂತಾರೆ. ಒಡಪು ಹೇಗೆ ಹೇಳ್ತಾರೆ ಅಂತ ಕೇಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಒಡಪು ಹೇಳ್ತೀನಿ, ಅದನ್ನೆಲ್ಲ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. DM ಮಾಡಿ, ನಿಮಗೆಲ್ಲ ಯಾವ್ಯಾವ ಒಡಪುಗಳು ಗೊತ್ತಿದೆಯೋ ನನಗೆ DM ಮಾಡಿ, ನಾನು ಶೇರ್ ಮಾಡ್ತೀನಿ.
ಈಗ ತೊಗೊಂಡ್ಯಾ? ಹಾಕು ಸಮೇತ ಅಲ್ಲಿ ರೆಕಾರ್ಡ್ ಆಗ್ತೈತಿ. ದಾನವ ದೇವಿ ಮೂಗಿನಲ್ಲಿ ಇರುವುದು ವಜ್ರದಲ್ಲಿಟ್ಟು ವಿನೋದ್ ಅವರ ಹೆಸರು ಹೇಳುತ್ತೇವೆ. ಮಧ್ಯಾಹ್ನದ ಹೊತ್ತು ಇಲ್ಲ ಹೇಳಬೇಕದ ಕಂಪಲ್ಸರಿ ಐತಿದು. ಕಂಪಲ್ಸರಿ ಐತಿ. ಇಲ್ಲ ಹಂಗೆ ಇಲ್ಲ ಅಂದ್ರೆ ಅದು ತಪ್ಪಾಗ್ತದ. ಮತ್ತೆ ಇಲ್ಲೇ ಸಾಂಗ್ಗಳು ಬರೀ ಅದಾರ ಇಲ್ಲೇ ಅದಲ್ರಿ ಸಾಂಗ್ಗಳ. ಅಯ್ಯ ಹೇಳಕ್ಕ ಇಲ್ಲ ಹೇಳ ಪಟ್ನೆ ಪಟ್ನೆ ಇಲ್ಲ ಇಲ್ಲ ಹೇಳಬೇಕದು. ನೋಡಿ ಎಷ್ಟು ರೋಸ್ ಇದ್ರೆ ಅವ್ರ ಬಾಯಿ ಕೇಳ್ಬೇಕು. ರೋಸ್ ಇಸ್ ರೆಡ್ ಸಂಕ್ರಾಂತಿ ಗುಡ್. ಬಾರಿ 3x3 ಹೇಳಬೇಕಾಗ್ತದೆ. ಅನುಷ್ಕಾ ನಿನ್ ಮೊಬೈಲ್ ಫೋಟೋ ನೋಡಿ ಆ ಕಡೆ ನಿಂತು ನಿಮಗ್ರಿ ಹಂಗಿಡಿ ಅಲ್ಲಿಂದ ನೀವು ಇಷ್ಟೇ ಹೊಡಿ ಕೆಳಗೆ ಕೂತ್ಕೊಡಿ. ಅಂದ್ರೆ ಇದು ಬೆಳಕು ಭಾಳ ಬರ್ತದೆ ಅಲ್ಲಿ ಹಿಂದಿನ ಮಕ್ಕಳಿಗೆ. ಕೋಮಲ್ ನೀನು ಆಗ್ಬೇಕು ಆ ಕಡೆ ನಿಂದಿರ್ಬೇಕಿಲ್ಲ. ನಿಂದ್ರ ನಿಂತು ಕುಂದ್ರ 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 ನೋಡಲ್ಲ ಇಲ್ಲಿ ಬರ್ರಿ ಈಗೇನ ಆಯ್ತಲ್ಲ ನಮಸ್ಕಾರ ಮಾಡ್ಬಿಟ್ಟು ಅಲ್ಲ ಅವ್ರ ಮಮ್ಮಿ ಸಮಕ್ ಹಾಡು ಚಾಲ. ಜಯ ಗೌರಿ ಜಯ ಗೌರಿ ಜಯ ಊಟ ಮಾಡಕ್ಕಾಗೋದು. ಬಜ್ಜಿ ಭಾರಿ ಆಗ್ಯಾವ ಕಲರ್. ಇದು ದೊಡ್ಡ ದೊಡ್ಡ ಸೇಮ್ ಇದು. ಜಯ ಗೌರಿ ಜಯ ಮಂಗಳ ಗೌರಿ ಭವ ಭಯ ಹಾರಿ ಭಾರಿ ದಯ ತೋರಿ. ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮುಖಕರ ದೇವರೇ ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾವರಣಗೆ ಬಾರಿ ಒಲಿದನು ಹಾಲ ಸವಿದನು ಶ್ರೀ ಗುರು ರಾಯಗೆ. ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮುಖಕರ ದೇವಗೆ ಶಿವನ ಹರಿದನು ಹರ ಮಹಾದೇವಗೆ. ದೂರ ದುರಿತವ ದೂರ ಮಾಡುವ ಸೂರ ಷಣ್ಮುಖ ನಯ್ಯನೇ. ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ. ಹಾಕ್ ಹಾಕ್ ಮಮ್ಮ ಹಿಂದ ಹಾಕ. ಎಸ್ ಫ್ರೆಂಡ್ಸ್, ನಮ್ಮ ಅಜ್ಜ ಅಜ್ಜಿದು ಇವತ್ತು ಪುಣ್ಯತಿಥಿ ಮಾಡಿದ್ದೀವಿ. ಅಂದರೆ ಇಬ್ಬರು ಸೇರಿಸಿ ಒಟ್ಟಿಗೆ ಮಾಡ್ತೀವಿ. ಅವ್ರು ಬೇರೆ ಬೇರೆ ಡೇಟ್ ಇದೆ, ಅದಕ್ಕಾಗಿ ಇಬ್ಬರದು ಒಟ್ಟಿಗೆ ಮಾಡೋಣ ಈ ಸಲ. ಅಂದರೆ ಒಂದು 3 ವರ್ಷ ಆಯಿತು ಒಟ್ಟಿಗೆ ಮಾಡ್ತಾಯಿದ್ದೀವಿ. 2-3 ವರ್ಷ ಆಯಿತು. ಅದಕ್ಕೋಸ್ಕರ ನೋಡಿ ಎಷ್ಟು ಮೆಸ್ಸಿಯಾಗಿದೆ. ಎಲ್ಲರೂ ಊಟ ಮಾಡಿಬಿಟ್ಟು ಹೋದರು. ಇಷ್ಟೆಲ್ಲ ಪಾತ್ರೆಗಳು ಕೂತ್ಕೊಂಡಿದೆ. ನಾವು ಬೇರೆ ಮನೆಗೆ ಎಲ್ಲ ಸೀರೆ ಚೇಂಜ್ ಮಾಡಿದ್ವಿ. ನೋಡಿ ಇಷ್ಟೆಲ್ಲ ಹೀಗೆ ಕೂತಿದೆ. ಹೀಗೆಲ್ಲ ಅದನ್ನು ಕ್ಲೀನ್ ಮಾಡಿಬಿಟ್ಟು ನಾವು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ನಮ್ಮ ಚಿಕ್ಕಿ ಅಂತ ಫ್ರಿಜ್ ತೆಗಿಯೋದು, ಅವಳು ಐಸ್ ಕ್ರೀಮ್ ತಿನ್ನೋದು, ಕೇಕ್ ತಿನ್ನೋದು. ನಮ್ಮ ಅಕ್ಕ ಮಾಮಂದು ಆ್ಯನಿವರ್ಸರಿ ಇತ್ತು, ಅದಕ್ಕೋಸ್ಕರ ಕೇಕ್ ಕಟ್ಟಿಂಗು ಆಯಿತು ಇವತ್ತೇನೆ. ಇವತ್ತು ಎಲ್ಲರೂ ಕೂಡ ಹೋಗ್ತಿದ್ದೀವಿ. ಅವ್ರ ಮನೆಗೆ ಹೋಗ್ತಿದ್ದಾರೆ, ನಾನು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ.
ಚಿಕ್ಕಿ ನೋಡಿದ್ರೆ ಬರೀ ಕೇಕ್ ಇಂಥದ್ದೇ ತಿಂತಾಳೆ ನೋಡಿ. ಎಷ್ಟು ಮನೆಯೆಲ್ಲ ಹರಡೋಗಿದೆ ಅಂತೆಲ್ಲ ಕ್ಲೀನ್ ಮಾಡೋಣ. ಓಕೆ, ಈ ವಿಡಿಯೋನ ಆದರೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಕೋಮಲ್. ನಮ್ಮ ಅಕ್ಕನೂ ಹೋಗ್ತಾ ಇದ್ದಾಳೆ, ಅನುಷ್ಕಾ ಹೋಗ್ತಾಳೆ. ಕೋಮಲ್ ಬಾಯ್, ಮತ್ತೆ ಸಿಗೋಣ. ಮಮ್ಮಿ ಎಲ್ಲ ಎಲ್ಲರ ಫಂಕ್ಷನ್ ಏನಂತಾರ, ಇದೇ ಚಲೋ ಆಗ್ತಿತ್ತಂತ. ಮತ್ತೇನು ಮಾಡೋದು, ಸ್ಕೂಲ್ ಇದೆ ನಮ್ಮ ಮಕ್ಕಳದು, ನಾವು ಹೋಗ್ಬೇಕಲ್ಲ. ನಮ್ಮ ರಾಜಣ್ಣ ಓನ್ ಮಾಡತ್ತೀರಿ ಬಾಲ್. ಬಾಯ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಈ ವಿಡಿಯೋದಲ್ಲಿ ನಮ್ಮ ಅಕ್ಕ ಮಾಮನ ಆ್ಯನಿವರ್ಸರಿ ಕೂಡ ಇತ್ತು. ಹಾಗೆಯೇ ಕೇಕ್ ತಂದು ಕಟ್ಟಿಂಗ್ ಮಾಡಿದ್ದಾಯಿತು. ನಂದು ಫೋಟೋಸ್ಗೆಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಅಕ್ಕ ಮಾವಗೂ ವಿಶ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಇದು ನಮ್ಮ ಫ್ಯಾಮಿಲಿ, ಸ್ವೀಟ್ ಫ್ಯಾಮಿಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Love you all.